ಕರೆದಾಗ ಬರಲಿಲ್ಲ ಸೂರ್ಯ, ಈಗ ಬಂದಿದ್ಯಾ. ಆ ಕೆಲಸ ಆಯ್ತಣ್ಣ, ಈಗಿಲ್ಲ. ಗೊತ್ತು ನನಗೆ, ತಪ್ಪು ಮಾಡ್ಕೊಂಡಿದ್ಯಾ ಸೂರ್ಯ. ನೀನು ಸ್ವಲ್ಪ ತಾಳ್ಮೆ ಇರಬೇಕಾಗಿತ್ತು. ನಿಮ್ಮ ಫೈನಾನ್ಷಿಯರ್ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅವನು ಅಂದಿದ್ದು ಮಾತು ಹಂಗಿತ್ತಣ್ಣ. ಯೋ, ನಿನ್ನ ಕಾರ್ ಕೊಟ್ಟು ಅದ್ರ ಮೇಲೆ ಫೈನಾನ್ಸ್ ಕೊಟ್ಟು ಬೇಕು ಅಂದಾಗ ಸಹಾಯ ಮಾಡಿರೋ ವ್ಯಕ್ತಿ ಅವನು. ಏನೋ ಸಂದರ್ಭ ಅವರು ಆ ಥರ ತಪ್ಪಾಗಿ ಮಾತಾಡಿರ್ಬೋದು. ಹಾಗಂತ ನೀನು ಅವನ ಜನಗಳ ಮುಂದೆನೇ ಕೈ ಮಾಡೋದು ತಪ್ಪಲ್ವಾ? ಅಣ್ಣ ಅವ್ನು ಏನು ಮಾತಾಡಿದ್ರು ನಾನು ತಡ್ಕೊಂಡ್ಬಿಡ್ತಾ ಇದ್ದೆ ಕಣ. ಅವನು ಮಾತಾಡಿದ್ದು ನನ್ನ ದೇವ್ರ ಬಗ್ಗೆ ತಡ್ಕೊಳಕ್ಕಾಗಲಿಲ್ಲ. ಈಗ ಹಸು ತಡ್ಕೋಬೇಕು, ಕಷ್ಟನೂ ತಡ್ಕೋಬೇಕು. ಏನು ಮಾಡ್ತೀಯಾ? ಅದಕ್ಕೆ ಅಲ್ವಣ ಇಲ್ಲಿ ಬಂದಿದ್ದು. ನೀವೇನಾದರೂ ಕೆಲಸ ಕೊಟ್ಟರೆ ಮಾಡ್ತೀನಣ್ಣ. ಅಣ್ಣ ನಿಯತ್ತಾಗಿರ್ತೀನಣ್ಣ. ನಾನು ನಿನ್ನ ಕೆಲಸ ಕೊಡೋಕ್ಕಾಗಲ್ಲಪ್ಪ. ನಮ್ಮ ಯೂನಿಯನ್ ಪ್ರೆಸಿಡೆಂಟ್ ಕಡೆಯ ನಿಮ್ಮ ಫೈನಾನ್ಷಿಯರು, ಅವನ್ನ ಎದುರಾಕೊಂಡು ನಿನ್ನ ಕೆಲಸ ಕೊಡೋಕ್ಕಾಗುತ್ತಾ? ಅನ್ಯಾಯ ಅಣ್ಣ, ಇದು ಅನ್ಯಾಯ. ಅಲ್ಲ ಅಣ್ಣ, ನೀವು ಓನರು, ನಾನು ಕೆಲಸ ಮಾಡೋನು. ಅವನು ಯಾಕಣ್ಣ ಇದಕ್ಕೆ ತಲೆ ಹಾಕ್ತಾನೆ? ನಾನು ಓನರ್ ಆಗಿರ್ಬೋದು ಸೂರ್ಯ, ಆದರೆ ನನಗೆ ಎಮರ್ಜೆನ್ಸಿ ಅಂದಾಗ ನನಗೆ ಫೈನಾನ್ಸ್ ಮಾಡೋನು ಅವನೇ. ನಿನಗೆ ಸಹಾಯ ಮಾಡೋಕ್ಕೋಗಿ ನಾನು ತಲೆ ಮೇಲೆ ಕಲ್ಲಾಕ್ಕೊಳಕ್ಕಾಗುತ್ತಾ? ಸ್ವಾಭಿಮಾನಕ್ಕೆ ಬೆಲೆನೇ ಇಲ್ಲ ಅಣ್ಣ ಇಲ್ಲಿ. ಹಾಂ, ಬಕೆಟ್ ಇಟ್ಕೊಂಡೇ ಬದುಕಬೇಕು ಅಂದರೆ ಹೆಂಗೆ? ಸರಿ ಅಣ್ಣ, ನಾನು ಬೇರೆ ಎಲ್ಲಾದರೂ ಕೆಲಸ ಹುಡ್ಕೋತೀನಿ ಬಿಡಿ. ಥ್ಯಾಂಕ್ಸ್. ಆಯ್ತು. ಯಾಕೋ ಸೂರ್ಯ, ಇಷ್ಟೊತ್ತಾರು ಮನೆಗೆ ಹೋಗ್ದಲೆ ನಕ್ಷತ್ರ ನೋಡ್ಕೊಂಡು ನಿಂತಿದ್ಯಾ? ಇಷ್ಟು ದಿನ ರಸ್ತೆಗಳು ನೋಡ್ತಾ ಇದ್ದೆ, ಕಾರ್ಗಳು ನೋಡ್ತಾ ಇದ್ದೆ, ಗಾಡಿಗಳು ನೋಡ್ತಾ ಇದ್ದೆ, ಮನುಷ್ಯನ ನೋಡ್ತಾ ಇದ್ದೆ, ಮನುಷ್ಯರು ಥರ ಇರೋ ಮನುಷ್ಯನ ನೋಡ್ತಾ ಇದ್ದೆ, ಮನುಷ್ಯತ್ವ ಇಲ್ಲದೆ ಇರೋ ಮನುಷ್ಯನ ನೋಡ್ತಾ ಇದ್ದೆ. ಲೈಫಲ್ಲಿ ಫಸ್ಟ್ ಟೈಮು ಪಂಚ ಇಷ್ಟು ವಿಶಾಲವಾಗಿದೆ ಅಂತ ಅನ್ನಿಸ್ತಾ ಇರೋದು ಕಣ. ಎಷ್ಟು ಚೆನ್ನಾಗಿದೆಯೋ. ಏನೋ ಒಳ್ಳೆ ವೇದಾಂತಿ ಥರ ಮಾತಾಡ್ತೀಯಾ? ಹಸುವು ಕಣ, ಹಸುವು. ಮನುಷ್ಯ ಹೊಟ್ಟೆ ಹಸುಕೊಂಡಿದ್ದಾಗ, ಜೇಬು ಖಾಲಿ ಇದ್ದಾಗಲೇ ಪ್ರಪಂಚ ಒಂಥರ ಬೇರೆ ಥರನೇ ಕಾಣುತ್ತೆ. ಸರಿ, ಕೆಲಸ ಹುಡ್ಕೊಂಡು ಹೋಗಿದ್ದಲ್ಲ, ಏನಾಯ್ತು? ಎಲ್ಲರೂ ಸಿಕ್ತಾ? ಮಂಕುತಿಮ್ಮ ಮಂಕುತಿಮ್ಮ, ಕೆಲಸ ಖಾಲಿ ಇಲ್ಲ ತಮ್ಮ ಅನ್ನೋ ಉತ್ತರ ಸಿಕ್ತಪ್ಪ, ಅಷ್ಟೇ ನೋಡು. ಜನ ಸರಿ ಇಲ್ಲ ಅನ್ಕೊಂಡಿದ್ದೆ ಕಣೋ. ಹಾಗಂತೂ ಜಗತ್ತೇ ಸರಿ ಇಲ್ಲ. ಹೊಟ್ಟೆ ಹಸುಕೊಂಡಿದ್ದಾನೆ ಅನ್ನೋದು ಗೊತ್ತಾಗೋದ್ರೆ ಸಾಕು, ತಂಗಳನ್ನಕ್ಕೆ ರೇಟ್ ಫಿಕ್ಸ್ ಮಾಡಿ ಮಾರ್ಬಿಡ್ತಾರೆ ಅಂತ ಜನ. ಇನ್ನ ನಮ್ಮ ಇದೆಲ್ಲ ಗೊತ್ತಿದ್ದೆ ಕಣೋ ನಾನು ನಿನ್ಗೆ ಹೇಳಿದ್ದು, ಆ ಫೈನಾನ್ಸರ್ ಜೊತೆ ಜಗಳ ಆಡ್ಕೋಬೇಡ ಅಂತ. ಲೇ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಬೈಸ್ಕೊಬೇಡ ನನ್ನ ಕೈಲಿ. ನಾನು ಕಷ್ಟದಲ್ಲಿದ್ದ, ಅವ್ನು ನನಗೆ ಸಹಾಯ ಮಾಡ್ದ ಅಂತ ಬರೀ ಕೊರಳ್ಪಟ್ಟಿ ಹಿಡ್ದೆ. ಇಲ್ಲ ಅಂದಿದ್ರೆ ಮಗಂದು ಹೊಟ್ಟೆ ಬಗದು ಹಂಗೆ ಕರಳು ಕಿತ್ತಾಕ್ಬಿಡ್ತಾ ಇದ್ದೆ, ಉಗ್ರ ನರಸಿಂಹ ಥರ. ಲೇ, ಅಪ್ಪ ಹಾಸ್ಪಿಟಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ, ಸಾಯಿಲಿ ಅನ್ನೋಂಗೆ ಮಾತಾಡ್ತಾನೆ ಬಡ್ಡಿ ಮಗ. ನಮ್ಮಂಥ ಬಡವರಿಗೆ ಬಡ್ಡಿ ಕೊಟ್ಟು ಬಡ್ಡಿ ಕಿತ್ಕೊಳ್ಳೋ ಆ ಬಡ್ಡಿ ಮಕ್ಕಳಿಗೆ ಅಷ್ಟು ಕೊಬ್ಬಿರ್ಬೇಕಾದ್ರೆ, ಇನ್ನು ನಿಯತ್ತಾಗಿ ಹಗಲು ರಾತ್ರಿ ದುಡ್ದು ಬಡ್ಡಿ ಕಟ್ಟೋ ನಮಗೆ ಇನ್ನೆಷ್ಟು ಕೊಬ್ಬಿರ್ಬೇಡ. ಯಾಕಾಕೋ ಈ ಮಗನ ಮಾತಾಡ್ತಾನೆ. ಅವನ ಅದೃಷ್ಟಕ್ಕೆ ಅವನನ್ನು ಅಷ್ಟಕ್ಕೆ ಬಿಟ್ನಲ್ಲ, ಅವನ ಅದೃಷ್ಟ. ನೋಡೋ ಚೇತು, ನೋಡೋ ಪ್ರಪಂಚ ಎಷ್ಟು ಚೆನ್ನಾಗಿದೆ, ನಮ್ಮ ದೇಶ ಎಷ್ಟು ಚೆನ್ನಾಗಿದೆ. ಇದು ನಮ್ದು ಕಾಣ ಊರು ಬೆಂಗಳೂರು. ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ದೆ ಇರತ್ತಾ? ಬಡಿ ಮಗ ಎಲ್ಲೆಲ್ಲಿಂದನೂ ಬರ್ತಾರೆ ಇಲ್ಲಿಗೆ. ಅವ್ರಿಗೆ ಇಲ್ಲಿ ಜಾಗ ಕೊಟ್ಟು, ಅನ್ನ ಕೊಟ್ಟು ಕರ್ಕೊಂಡೋಗಿ ಎಲ್ಲ ನಿಲ್ಸ್ಬಿಡುತ್ತೆ. ಎಷ್ಟು ಬೆಳೆಸತ್ತೆ. ಇನ್ನು ನಮ್ಮನ್ನು ನೋಡ್ಕೊಳ್ಳೋದನೋ.
ಕಿವಿಗೆ ಗುಗ್ಗೆ ತುಂಬಿಕೊಂಡಿದೆ ಅನ್ಸುತ್ತೆ. ಅಲ್ಲ ಕಡೆ ಫೋನ್ ಪಡ್ಕೋತಾ ಇದೆ, ಕಿವಿ ಕೇಳಿಸ್ತಾ ಇಲ್ವಾ ನಿನಗೆ? ಅತ್ತೆ ಅವತ್ತು ನೀವೇ ಹೇಳಿದ್ರಲ್ಲ ನನ್ನ ಫೋನ್ ಮುಟ್ಬೇಡ ಅಂತ. ಒಬ್ಬೊಬ್ಬೊಬ್ಬ ಊಸುವಳ್ಳಿ ಸಮಯ ನೋಡ್ಕೊಂಡು ಮಾತಾಡ್ತೀಯ ಅಲ್ವಾ? ಅಯ್ಯೋ, ನಮ್ಮೂರ್ ಕಡೆ ಒಂದ್ ಮಾತು ಹೇಳ್ತಾರೆ, ಅಲ್ಲಲ್ಲೋ ಆಲದ ಮರದ ನಂಬು, ಆದ್ರೆ ಈ ಮಳ್ಳಿ ತರ ಇರೋ ಕಳ್ಳಿ ಗಿಡ ನಂಬೇಡ ಅಂತ. ಅದನ್ನ ಕರೆಕ್ಟ್ ಅನ್ನೋ ತರ ಮಾಡ್ಬಿಟ್ಟೇನಿ. ಅಪ್ಪಪ್ಪ. ಹಲೋ, ಹೇಳಪ್ಪ, ಎಲ್ಲ ಇದೆಯಾ? ಬೇಳೆ, ತುಪ್ಪ, ಎಣ್ಣೆ, ಆಮೇಲೆ ತಂದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ. ಎಷ್ಟು? 8,640 ರೂಪಾಯ? ಸರಿ ಸರಿ ಸರಿ, ಕಳ್ಸಪ್ಪ ಕಳ್ಸು. ಏಯ್ ಬಾರ ಇಲ್ಲಿ. ಎಲ್ಲೇ ನಿನ್ ಗಂಡ ಸೂರ್ಯ? ಹೊರಗಡೆ ಹೋದ್ರು ಅತ್ತೆ. ಹೋಗ್ತಾ ಏನಾದ್ರು ಹೇಳೋದ್ನಾ? ಹಾ ಅತ್ತೆ, ಹೋಗ್ ಬರ್ತೀನಿ ಅಂತ ಹೇಳೋದ್ರು. ದುರಹಂಕಾರದ ಮಾತ್ ನೋಡು. ಮನೆ ಕೆಲಸ ಎಲ್ಲ ಮಾಡಿದ್ರು ನಿನ್ ಕುಂಪು ಕಡಿಮೆ ಆಗ್ತಿಲ್ಲ, ತಿಂದಿಂದ ಅರಿತಿಲ್ಲ ಅಲ್ಲ ನಿನಗೆ? ನಾನೇನ್ ಮಾಡ್ದೆ ಅತ್ತೆ? ಅವ್ರು ಏನಾದ್ರು ಹೇಳೋದ್ರ ಅಂತ ನೀವು ಕೇಳಿದ್ರಿ, ಅವ್ರು ಏನ್ ಹೇಳಿದ್ರು ಅದನ್ನೇ ಹೇಳ್ದೆ. ಶ್ರಾವಣ ಮಾಸ ಶುರು ಆಗ್ತಿದೆ ಕಣೆ. ಹಬ್ಬ ಸಾಲಾಗಿ ಬರ್ತಾ ಇದೆ. ಹಬ್ಬದ ದಿನ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಎಣ್ಣೆ ಇಲ್ಲ ಅಂದ್ರೆ ಹೇಗೆ? ಅದಕ್ಕೆ ದಿನಸಿ ತರಕ್ಕೆ ನಿನ್ ಗಂಡ ದುಡ್ಡು ಕೊಟ್ಟು ಹೋಗಿದ್ದಾನ ಅಂತ ಕೇಳಿದ್ದು. ಕೊಟ್ಟಿಲ್ಲ ಅತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾವಾಗ್ಲೂ ಕೇಳಕ್ ಮುಂಚೆನೆ ದುಡ್ಡು ಕೊಡ್ತಿದ್ದ. ಅವ್ನ್ ಕಿವಿಲ್ ಅದ್ ಏನ್ ಹೇಳಿ ತುಂಬಿದ್ಯೋ, ದುಡ್ಡೇ ಕೊಡ್ತಿಲ್ಲ ಅವನು. ನಾನೇನ್ ಹೇಳ್ಕೊಟ್ಟಿದ್ದೀನತ್ತೆ? ಯಾರಕ್ ತಾಯಿ ಗೊತ್ತು? ಯಾವಾಗ ನೋಡಿದ್ರು ನಿನ್ನ ಬಾಯಿ ಅವನ್ ಕಿವಿ ಹತ್ರನೇ ಇರುತ್ತಲ್ಲ, ಅದೇನೇನ್ ಹೇಳ್ಕೊಟ್ಟಿದ್ಯೋ ಅವನಿಗೆ. ಅತ್ತೆ, ಈ ಸಲ ದಿನಸಿಗೆ ನನ್ನ ಶೇರು. ಅಯ್ಯೋ ರೋಹಿಣಿ, ನನ್ನೇನೆ ಕೊಟ್ಟಿಯಲ್ಲಮ್ಮ ನೀನು. ಅದು ಬೇರೆ ಅತ್ತೆ, ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಹೇಳಿದ್ದೆ. ಅದಕ್ಕೂ ಬಿಲ್ ಜಾಸ್ತಿ ಆದ್ರೆ ಸೂರ್ಯ ಅವರು ನನ್ನ ಮೇಲೆ ಕೂಗಾಡ್ತಾರೆ ಅಂತ. ಬಂಗಾರದ ಮನುಷ್ಯ ಕಣಮ್ಮ ನೀನು. ಈ ಮನೆಗೆ ಅಂತ ದುಡಿತಿರೋ ಏಕಾಂಗಿ ವ್ಯಕ್ತಿ ಅಂದ್ರೆ ನೀನೆ. ಇರ್ಲಿ ಅತ್ತೆ, ಅವ್ರ ಕೈಲಿ ಆಗಲ್ವಾ ಕೇಳಿ. ಬೇಕಿದ್ರೆ ಮನೋಜ್ ಹತ್ರ ಮಾತಾಡಿ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಪಾಪಿಗಳಿಗೋಸ್ಕರ ಆ ಪಾಪದ ಪ್ರಾಣಿ ಯಾಕಮ್ಮ ದುಡ್ಡು ಕೊಡ್ಬೇಕು? ಮನೆ ಬಿಟ್ಟು ಓಡಿಸಿದ್ರು ವಾಪಸ್ ಬಂದು ನುಂಗ್ತಾ ಇದ್ದಾಳಲ್ಲ, ಕೊಡ್ಲಿ ಬಿಡು, ಕೊಡ್ಲಿ. ಇವಳು ಗಂಡನ ಕೈ ಕಾಲಿನೂ ನೆಟ್ಟಿಗಿದೆ, ಕೊಡ್ತಾಳ್ ಬಿಡು. ನಾನ್ ದುಡ್ಡು ತಂದು ಕೊಡ್ತೀನತ್ತೆ. ಯಾವ ಬ್ಯಾಂಕಿಂದಮ್ಮ? ಎಲ್ಲಿಂದನಾದ್ರೂ ತರ್ತೀನಿ ಅತ್ತೆ. ನಿಮಗ್ ದುಡ್ಡು ತಾನೇ ಬೇಕು, ನಿಮ್ ಮಗನೇ ಕೇಳ್ತರ್ತೀನಿ. ಬಾಗಿಲಿಗೆ ದಿನಸಿ ಬರಕ್ ಮುಂಚೆ ದುಡ್ಡು ನನ್ನ ಕೈಯಲ್ಲಿರ್ಬೇಕು ಅಷ್ಟೇ. ಕೇಳಿಸ್ತಾ? ಕೇಳಿಸ್ತು. ರೋಹಿಣಿ, ಜ್ಯೂಸ್ ಕುಡಿತೀನಮ್ಮ? ಬಾ ಮಾಡ್ಕೊಡ್ತೀನಿ ಬಾ.